ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. 7 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಇವತ್ತಿಗೆ ನನಗೆ 400 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಇನ್ನೂ 600 ಜನ ಕಂಪ್ಲೀಟ್ ಆಗಬೇಕು. 1000 ಸಬ್ಸ್ಕ್ರೈಬರಲ್ಲಿ 400 ಜನ ಆಗಿದ್ದಾರೆ. ಇನ್ನೂ 600 ಜನ ಸಬ್ಸ್ಕ್ರೈಬ್ ಮಾಡಬೇಕು. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಿಂಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಡ್ತೀನಿ. ಸಪೋರ್ಟ್ ಮಾಡಿರೋರಿಗೆಲ್ಲ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡೋರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂದರೆ ತುಂಬಾ ಒಳ್ಳೆ ಪ್ರೀತಿ ಕೊಟ್ಟಿದ್ದೀರಾ ನನಗೆ, ನನ್ನ ಫ್ಯಾಮಿಲಿಗೆ. ನಾನು ಮಾಡೋ ವಿಡಿಯೋಸ್ ಕೂಡ ತುಂಬಾ ಇಷ್ಟಪಡ್ತಾ ಇದ್ದೀರಾ. ಇದೇ ರೀತಿ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ನೋಡಿ, ಬೆಳಗ್ಗೆ ಎದ್ದುಬಿಟ್ಟು ಎಲ್ಲನೂ ಅವ್ರವ್ರ ಕೆಲಸನ ಅವ್ರವರೇ ಮಾಡ್ಕೊಳ್ತಾ ಇದ್ದೀವಿ ನಾವು. ಹಾಸ್ಕೊಂಡಿರೋದು, ಓದ್ಕೊಂಡಿರೋದು ಎಲ್ಲ ಮಕ್ಕಳು ನನ್ನ ಜೊತೆ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಡೈಲಿನೂ ಹಿಂಗೇ ಇರುತ್ತೆ, ಆದರೆ ಡೈಲಿ ಕೂಡ ಹೆಲ್ಪ್ ಮಾಡ್ತಾರೆ ನನಗೆ. ನಾನು ಅವರಿಗೆ ತಿಂಡಿ ಮಾಡೋ ಅಷ್ಟರಲ್ಲಿ ಅವರೇ ಇದೆಲ್ಲನೂ ಎತ್ತಿಡೋ ಅಂಥದ್ದು. ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾರೆ. ನಾನು ಕೂಡ ಕಾಫಿ ಮಾಡಿ ಕುಡಿದು ಮಕ್ಳಿಗೂ ಕೊಟ್ಬಿಟ್ಟು ಇವಾಗ ತಿಂಡಿ ಮಾಡೋಣ ಅಂತ. ನಾನು ಇವತ್ತು ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡು ಅಂತ ಕೇಳ್ತಾ ಇದ್ಲು ನನ್ನ ಮಗಳು. ಹಂಗಾಗಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲನೂ ಏನೇನು ಬೇಕೋ ಎಲ್ಲನೂ ಪ್ರತಿಯೊಂದು ಹಚ್ಕೊಳ್ತಾ ಇದ್ದೀನಿ. ಹಚ್ಚಿಟ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದೆ. ದೋಸೆ ಇಟ್ಟಿತ್ತು ಸ್ವಲ್ಪ, ಹಂಗಾಗಿ ದೋಸೆನೇ ಹಾಕ್ಕೊಂಡ್ರೆ ಇನ್ನೂ ಬೇಗ ಆಗೋಗ್ಬಿಡುತ್ತೆ ಅಂತ ಹೇಳಿ ದೋಸೆನೇ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯವರು ಫಂಕ್ಷನ್ ಇದೆ, ಹೋಗಿದ್ದಾರೆ. ಅಂದರೆ ಆರ್ಡ್ರ್ ಸಿಕ್ಕಿದೆ ಅವ್ರಿಗೊಂದು, ಹಂಗಾಗಿ ಸಡನ್ನಾಗಿ ಹೋದ್ರು ಅವರು. ಹಂಗಾಗಿ ಮಕ್ಕಳನ್ನ ನಾನೇ ಕರ್ಕೊಂಡು ಸ್ಕೂಲ್ಗೆ ಬಿಡಬೇಕು. ನಾನು ಕೂಡ ಬಿಟ್ಬಿಟ್ಟು ಅಂಗಡಿ ಹತ್ರ ಹೋಗ್ಬೇಕು. ಹಂಗಾಗಿ ದೋಸೆನೇ ಮಾಡ್ತಾ ಇದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಇನ್ನು ನೋಡ್ತಾ ಇದ್ದೀರಲ್ವಾ, ನಾನು ಒಂದ್ ಕಡೆ ದೋಸೆ ಮಾಡ್ತಾ ಇದ್ದೀನಿ, ಇನ್ನೊಂದ್ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡು ಬಂದನಲ್ಲ. ಪಲ್ಯಕ್ಕೇನು ಒಂದೇ ಸರಿ ಆಗೋಗ್ಬಿಡುತ್ತೆ ಅಂತ ಹೇಳಿ ಪಲ್ಯನೂ ಒಂದ್ ಸೈಡಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಕಡೆ ದೋಸೆ ಮಾಡ್ಕೊಂತ ಒಂದ್ ಕಡೆ ಪಲ್ಯಕ್ಕೆ ಇಟ್ಟಿದ್ದೀನಿ, ಅದು ಆಗ್ತಾ ಇದೆ. ಸೈಡಲ್ಲಿ ಇನ್ನೊಂದ್ ಕಡೆ ಪಾತ್ರೆನೂ ಕೂಡ ತೊಳ್ಕೊಳ್ತಾ ಇದ್ದೀನಿ. ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡೋದ್ರಿಂದ ಬಂದು ಕೂಡ ಕೆಲಸ ಮಾಡೋಕ್ಕಾಗಲ್ಲ. ಅಂಗಡಿ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಸಾಕಾಗಿ ಬಂದಿರುತ್ತೆ. ಮತ್ತೆ ಅಡುಗೆ ಮಾಡೋದು ಕೂಡ ಇರುತ್ತಲ್ವ, ಹಂಗಾಗಿ ಹೋಗುವಾಗನೇ ಪಾತ್ರೆಗಳನ್ನ ಸ್ವಲ್ಪ ತೊಳ್ಕೊಂಡು ಹಂಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ನಾನು. ನೋಡ್ತಾ ಇರ್ಬೋದು ನೀವು, ಒಂದು ಸೈಡಲ್ಲಿ ದೋಸೆ ಹಾಕ್ತಾ ಇರ್ತೀನಿ, ಒಂದು ಸೈಡಲ್ಲಿ ಪಲ್ಯಕ್ಕೆ ತಿರುಗ್ತಾ ಇರ್ತೀನಿ, ಇನ್ನೊಂದು ಸೈಡಲ್ಲಿ ಪಾತ್ರೆ ಕೂಡ ತೊಳ್ಕೊಳ್ತಾ ಇರ್ತೀನಿ. ಬೇಗ ಕೆಲಸಗಳನ್ನ ಈ ರೀತಿ ನಾನು ಮಾಡ್ಕೊತೀನಿ ಬೆಳಗಿನ ಕೆಲಸನ. ಸೊ ನೋಡ್ತಾ ಇದ್ದೀರಲ್ವ, ನನ್ನ ಡೈಲಿ ರೋಟೀನು ಸ್ವಲ್ಪ ಇದೇ ಥರನೇ ಇರುತ್ತೆ. ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇನೆ. ಡೈಲಿ ಒಂದು ಲೆವೆಲ್ಗೆ ಇದೇ ಥರನೇ ಇರುತ್ತೆ. ಇವಾಗ ನೋಡಿ, ನಾನು ಬೇಯಿಸಿಟ್ಟಿದ್ನಲ್ಲ ಇದು ಆಲೂಗಡ್ಡೆ ಪಲ್ಯಕ್ಕೆಲ್ಲ ರೆಡಿ ಆಗಿದೆ. ಇವಾಗ ಅದಕ್ಕೆ ಇದನ್ನ ಹಾಕ್ಬಿಟ್ಟು ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ದೋಸೆ ಹಾಕಿದೆಲ್ಲನೂ ಆಯಿತು, ಪಲ್ಯ ಕೂಡ ರೆಡಿ ಆಯಿತು. ನೋಡಿ, ಇವಾಗ ನನ್ನ ಮಗ ಬಂದು ಎಷ್ಟು ತೀಡ್ಕೆ ಮಾಡ್ತಾನೆ ಅಂತ ಹೇಳಿ. ಸ್ವಲ್ಪ ಹೊತ್ತು ಸುಮ್ಮನೆ ಇರೋದಿಲ್ಲ. ಅಡುಗೆ ಮನೇಲಿದ್ರೆ ಬರ್ತಾನೆ ಇರ್ತಾನೆ, ತೀಡ್ಕೆ ಮಾಡ್ತಾನೆ ಇರ್ತಾನೆ, ಏನಾದರೂ ಒಂದು ಮುಟ್ತಾನೆ ಇರ್ತಾನೆ. ನನಗೆ ಭಯ ಆಗೋದು, ಎಲ್ಲಿ ಕೈ ಏನಾದರೂ ಸುಟ್ಕೊಂಡ್ಬಿಡ್ತಾನೋ ಏನೋ ಅಂತ ಹೇಳಿ. ಬರಬೇಡ ಅಂತ ಅಂದ್ರೂ ಕೇಳೋದೇ ಇಲ್ಲ ಅವನು. ನೋಡಿ, ಆಗಲೇ ರೆಡಿಯಾಗಿ ಬಂದಿದ್ದಾನೆ. ಇವಾಗ ಅವ್ರಿಗೆ ತಿಂಡಿ ಕೊಡಬೇಕು ನಾನು. ನೋಡಿ, ಇವಾಗ ಅವ್ರಿಗೆ ತಿಂಡಿ ಹಾಕ್ಕೊಡ್ತೀನಿ. ಅವ್ರು ತಿನ್ಕೊಳ್ತಾರೆ ಅಷ್ಟೊತ್ತಿಗೆ. ಬಾಕ್ಸ್ಗಳು ಎಲ್ಲ ರೆಡಿ ಮಾಡ್ತೀನಿ ಇವಾಗಲೇ. ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಕೂಡ ಹೊರಟ್ಬಿಟ್ಟು ರೆಡಿಯಾಗಿ ಅವ್ರನ್ನ ಬಿಟ್ಟು ಹಂಗೇ ಅಂಗಡಿ ಹತ್ರ ಹೋಗಬೇಕು. ಈ ನಡುವೆ ಅಂತೂ ಬಾಕ್ಸಲ್ಲಿರೋದು ಖಾಲಿನೇ ಮಾಡ್ತಾ ಇಲ್ಲ. ಹಂಗಾಗಿ 2 ದೋಸೆ ಹಾಕಿದ್ರೂ ಚಿಕ್ಕದು 2 ದೋಸೆ ಹಾಕ್ತೀನಿ, ಆದರೂ ಖಾಲಿನೇ ಮಾಡಲ್ಲ. ವಾಪಸ್ಸು ಸ್ವಲ್ಪನಾದರೂ ತಂದಿರ್ತಾರೆ ವಾಪಸ್ಸು. ಅದಕ್ಕೆ ಬೈತಾ ಇರ್ತೀನಿ, ತಿನ್ಕೊಂಡು ಬರ್ರಿ, ಕೆಲವೊಬ್ರಿಗೆ ಅದೇ ಇರಲ್ಲ, ನೀವು ಎಲ್ಲ ಊಟ ಎಲ್ಲ ಹಂಗೆ ಬಿಡ್ತೀರಾ ಅಂತ ಬೈತಾ ಇರ್ತೀನಿ. ಅವ್ರು ಹಂಗೇನೆ ಊಟನೂ ಸರಿಯಾಗಿ ತಿನ್ನೋದಿಲ್ಲ, ನೀರು ಕೂಡ ಖಾಲಿ ಮಾಡ್ಕೊಂಡು ತಗೊಂಡು ಬಂದಿರಲ್ಲ. ನಂದಂತೂ ಯಾವಾಗಲೂ ಒಂದೇ ಕಂಪ್ಲೇಂಟು, ಊಟ ತಿನ್ನಲ್ಲ, ನೀರು ಕುಡಿಯಲ್ಲ ಅಂತ ಹೇಳಿ. ನೋಡಿ, ಇನ್ನು ಬಾಕ್ಸಿಗೆಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಪಾತ್ರೆ ಇತ್ತು ಸ್ವಲ್ಪ, ಅದನ್ನು ಕೂಡ ತೊಳೆದಿಟ್ಬಿಟ್ಟು ಹೋಗೋಣ ಒಂದೇ ಸರಿ ಅಂತ ಹೇಳ್ಬಿಟ್ಟು ಪಾತ್ರೆಗಳ್ನ ತೊಳಿತಾ ಇದ್ದೀನಿ. ಈಗ ದೋಸೆ ಮಾಡಿದ್ದಿದ್ದು ಮತ್ತು ಕುಕ್ಕರು ಅದೆಲ್ಲ ಇತ್ತು, ಹಂಗಾಗಿ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಹೋಗೋಣ, ಬಂದಾಗ ಈಸಿ ಆಗುತ್ತೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ತೊಳೆದಿಟ್ಬಿಟ್ಟೆ. ಇವಾಗ ಬಾಕ್ಸಿಗೆಲ್ಲ ಹಾಕಿ
ಬ್ಯಾಗಿಗೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡಿ ಆಯಿತು. ಇವಾಗ ತಿಂಡಿ ಮಾಡ್ತಾ ಇದ್ದಾರೆ ಅವರು. ಅವ್ರು ತಿಂಡಿ ಮಾಡೋಷ್ಟರಲ್ಲಿ ನಾನು ಕೂಡ ರೆಡಿ ಆಗ್ತೀನಿ. ನಾನು ಕೂಡ ರೆಡಿ ಆಗಿಬಿಟ್ಟು ಹೊರಡ್ಬೇಕಿನ್ನ. ಅವಳಿಗೆ ಕೂಡ ತಲೆ ಬಾಚಿಲ್ಲ ಇನ್ನು. ನೋಡಿ ಇನ್ನು ಅವ್ರದ್ದು ತಿಂದಿದ್ದಾಯ್ತು. ಇವಾಗ ತಲೆ ಬಾಚ್ತಾ ಇದ್ದೀನಿ. ತಲೆ ಬಾಚ್ಬಿಟ್ಟು ನಾನು ಕೂಡ ಅವರು ತಿನ್ನೋಷ್ಟರಲ್ಲಿ ರೆಡಿ ಆಗಿದ್ದೀನಿ. ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಹೆಂಗಿದ್ರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೆ. ದೇವಸ್ಥಾನಕ್ಕೆ ಹೋಗೋಣ ಕಣಮ್ಮ ಅಂತ ಅಂದರು. ಅಲ್ಲೇ ಹೋಗ್ತಾ ದಾರಿನಲ್ಲಿ ಅವ್ರ ಸ್ಕೂಲ್ ಹತ್ರನೇ ಇದು ನೋಡಿ ಕ್ವಾರ್ಟರ್ಸ್ ಗಣಪತಿನೂ ಇದೆ ಮತ್ತೆ ಆಂಜನೇಯನೂ ಇದೆ. ಇಲ್ಲಿ ಹತ್ರನೇ ಕ್ವಾರ್ಟರ್ಸ್ ಇರೋದ್ರಿಂದ ಕ್ವಾರ್ಟರ್ಸ್ ಗಣಪತಿ ಅಂತ ಕರಿತೀವಿ ನಾವು. ಇಲ್ಲೇ ನಾನು ಹಣ್ಣು ಕಾಯಿ ಎಲ್ಲ ತಗೊಂಡೋಗಿರ್ಲಿಲ್ಲ. ಸುಮ್ಮನೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಇವತ್ತು ಬುಧವಾರ ಅಲ್ವಾ, ಹಂಗಾಗಿ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ. ಇನ್ನು ನನ್ನ ಮಗ ನೋಡ್ರಿ ಕೈ ಮುಕ್ಕೊಳ್ಳೋ ಅಂತ ಹೇಳಿದ್ರೆ ಆ ಕಡೆ ತಿರ್ಕೊಂಡು ದಾರಿಲಿ ಹೋಗೋರನ್ನ ಬರೋರನ್ನ ನೋಡ್ಕೊಂಡು ನಿಂತವನೆ. ಮತ್ತು ನಾನು ಕರ್ಕೊಂಡು ಬಂದು ಕುಂಕುಮ ಇಟ್ಬಿಟ್ಟು ಕೈ ಮುಗಿಸ್ದೆ, ಮುಕ್ಕೊಂಡ. ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು, ತಗೊಂಡು ಸೀದಾ ಅವ್ರನ್ನ ಬಿಡೋಣ ಅಂತ ಸ್ಕೂಲ್ ಹತ್ರ ಹೋದೆ. ನೋಡಿ ಸ್ಕೂಲ್ ಹತ್ರ ಹೋದರೆ ಟಾಟಾ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು ನಾನು ಕೂಡ ಅವ್ರನ್ನ ಬಿಟ್ಬಿಟ್ಟು ಸೀದಾ ಅಂಗಡಿ ಹತ್ರ ಹೋದೆ. ನೋಡ್ರಿ ಅಂಗಡಿ ಹತ್ರ ಹೋಗ್ಬಿಟ್ಟು ಬಾಗಿಲು ತೆಗಿತಾ ಇದ್ದೀನಿ. ಇವಾಗ ನಾನು ಅಂಗಡಿ ಹತ್ರ ಹೋಗ್ಬಿಟ್ಟು ಡೋರೆಲ್ಲ ತೆಗೆದ್ಬಿಟ್ಟು ಇವಾಗ ಇಲ್ಲಿದು ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸೋದೆಲ್ಲ ಇರುತ್ತೆ, ಹಾಗಾಗಿ ಇಲ್ಲಿದು ಅಂಗಡಿ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ತಿಂಡಿ ತಿಂದಿಲ್ಲ. ನಾನು ಕೂಡ ಇಲ್ಲಿಗೆ ತಂದಿದ್ದೀನಿ ತಿಂಡಿನ. ಅಲ್ಲಿ ಮನೇಲೇ ತಿನ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ತಿಂದಿರಲಿಲ್ಲ, ಹಾಗಾಗಿ ಇಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ಇವಾಗ ನೋಡಿ ಕಸ ಗುಡಿಸ್ತಾ ಇದ್ದೀನಿ. ನೀಟಾಗೆಲ್ಲನೂ ಕಸ ಎಲ್ಲ ಗುಡಿಸ್ಬಿಟ್ಟು ಇವತ್ತೇನು ನೆಲ ಏನು ಒರೆಸ್ತಾ ಇಲ್ಲ ಅಂಗಡಿದು. ಸುಮ್ಮನೆ ಊದ್ಗಡ್ಡೆ ಹಚ್ಬಿಟ್ಟು ಪೂಜೆ ಒಂದು ಮಾಡ್ತಾ ಇದ್ದೀನಿ ಅಷ್ಟೇ. ಕಸ ಒಂದು ಗುಡಿಸ್ಬಿಟ್ಟು ಪೂಜೆ ಮಾಡ್ತೀನಿ ಅಷ್ಟೇ, ನೆಲ ಏನು ಒರೆಸಲ್ಲ. ಡೈಲಿ ಏನು ನೆಲ ತೊಳೆಯೋದಿಲ್ಲ. ನೋಡಿ ಇನ್ನು ಕಸ ಗುಡಿಸಿದ್ದು ಆಯಿತು. ಒಳಗಡೆ ಎಲ್ಲ ಹೊರಗಡೆ ಗುಡಿಸ್ತಾ ಇದ್ದೀನಿ. ಇವಾಗ ಬೋರ್ಡ್ ಇಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ಆ ಬೋರ್ಡ್ ಇಟ್ರೇ ಗೊತ್ತಾಗುತ್ತೆ ಇಲ್ಲಿ ಸ್ಟುಡಿಯೋ ಇದೆ ಅಂತ ಹೇಳ್ಬಿಟ್ಟು. ನಮ್ಮದು ಸ್ವಲ್ಪ ಸೊಂದಿಲಿ ಇರೋದ್ರಿಂದ ಗೊತ್ತಾಗಲ್ಲ ಯಾರಿಗೂ ಅಷ್ಟು ಬೇಗ ಇಲ್ಲಿ ಸ್ಟುಡಿಯೋ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಸೈಡಿಗಿದೆ ಅಲ್ವಾ, ಹಂಗಾಗಿ ಗೊತ್ತಾಗಲ್ಲ ಅಷ್ಟೇನೆ. ಅದಕ್ಕೋಸ್ಕರ ಬೋರ್ಡನ್ನ ಮಾಡಿಸಿ ಕೆಳಗಡೆ ಇಟ್ಟಿದ್ದೀವಿ. ನೋಡಿ ಇನ್ನು ಅಷ್ಟರಲ್ಲಿ ತಿಂಡಿನೂ ತಿಂದಿರಲಿಲ್ಲ. ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ, ಇನ್ನು ಪೂಜೆನೂ ಮಾಡಿರಲಿಲ್ಲ. ಒಂದು ಪಾಸ್ಫೋಟೋ ಬಂತು ಅಂತ ಹೇಳ್ಬಿಟ್ಟು ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು ಫೋಟೋ ತೆಗಿತಾ ಇದ್ದೀನಿ. ನಂದು ನೋಡ್ರಿ ಇದೇ ಕೆಲಸ ಯಾವಾಗ್ಲೂ. ನಂದು ಡೈಲಿ ಕೆಲಸ ಇದೇನೇನೆ. ಪಾಸ್ಫೋಟೋ ತೆಗಿಯೋದು, ಪ್ರಿಂಟ್ ಹಾಕೋದು, ಜೆರಾಕ್ಸ್ ಹಾಕೋದು, ಈ ಥರದ ಕೆಲಸ ಡೈಲಿ ಇರುತ್ತೆ ನನಗೆ. ಮತ್ತು ವಾಟ್ಸಪ್ಪಲ್ಲಿ ಎಲ್ಲನೂ ಕಳಿಸ್ತಾರಲ್ಲ ಪ್ರಿಂಟ್ಗಳು, ಅವನ್ನೆಲ್ಲನೂ ಹಾಕಿ ಕೊಡ್ತೀನಿ. ಸ್ವಲ್ಪ ಎಲ್ಲ ಕಲ್ತಿದ್ದೀನಿ. ಒಂದು ಮುಕ್ಕಾಲು ಭಾಗದಷ್ಟು ಎಲ್ಲ ಪ್ರತಿಯೊಂದೂ ನಮ್ಮ ಮನೆಯವರು ನನಗೆ ಕಲಿಸಿದ್ದಾರೆ. ಅವ್ರಿಗೆ ಆದಷ್ಟು ಹೊರಗಡೆ ಕೆಲಸ ಜಾಸ್ತಿ ಇರುತ್ತೆ, ಔಟ್ಡೋರ್ ಕೆಲಸಕ್ಕೇ ಜಾಸ್ತಿ ಹೋಗ್ತಾರೆ ಅವರು. ಅಂದರೆ ಹೊರಗಡೆ ಫಂಕ್ಷನ್ಸ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಈ ಥರ ಎಂಗೇಜ್ಮೆಂಟು, ಮದುವೆ, ಪ್ರತಿಯೊಂದಕ್ಕೂ ಹೊರಗಡೆ ಫಂಕ್ಷನ್ಗಳಿಗೆ ಅವ್ರು ಹೋಗ್ತಾರೆ. ಅಂಗಡೀಲಿ ಏನು ಕೆಲಸ ಇರುತ್ತೋ ಅದನ್ನು ನಾನು ಮಾಡ್ತೀನಿ. ಅವರು ನನಗೆ ಈ ಥರದ್ದು ಹೇಳ್ಕೊಟ್ಟಿಲ್ಲ ನನಗಿಲ್ಲ, ಪ್ರತಿಯೊಂದೂ ಕಲಿಸ್ಕೊಟ್ಟಿದ್ದಾರೆ. ಹಂಗಾಗಿ ನನಗೂ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಪಾಸ್ಪೋರ್ಟು ಸೈಜು ಫೋಟೋನ ರೆಡಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಾನು. ಈ ರೀತಿ ಮನೇಲಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ನಾನು ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಯಾರನ್ನಾದರೂ ಕೆಲಸಕ್ಕೆ ಇಟ್ಕೊಂಡ್ರೆ ನಾವು ಅವ್ರಿಗೆ ಸಂಬಳ ಕೊಡಬೇಕಾಗುತ್ತೆ. ಹಂಗಾಗಿ ಅದೇ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಒಪ್ಕೊಂಡು ಈ ಕೆಲಸನ ಕಲಿತು ಮಾಡ್ತಾ ಇದ್ದೀನಿ. ನಾನು ಈ ರೀತಿ ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲಸ ಕಲ್ತಿದ್ದೀನಿ. ಅವರು ಹೊರಗಡೆ ಕೆಲಸಗಳು ಮಾಡ್ಕೊತಾರೆ ಪಾಪ ಅವರು. ನೋಡಿ ಈಗ ಪೂಜೆನ ಮುಗಿಸ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ತಿಂಡಿ ತಿನ್ಕೊತಾ ಇದ್ದೀನಿ. ತಿಂಡಿ ತಿನ್ನುವಾಗಲೇ 12 ಗಂಟೆ ಆಗೈತೆ. ನಾನು ಇವತ್ತು ಲೇಟಾಗೆ ತಿಂಡಿ ತಿನ್ಕೊತಾ ಇದ್ದೀನಿ. ನಾನು ಈ ರೀತಿ ಬಂದ ತಕ್ಷಣ ಅಂಗಡಿನಲ್ಲಿ ಪೂಜೆ ಮಾಡುವಾಗ ಈ ರೀತಿ ಸಾಂಗ್ನ ಹಾಕ್ಕೊತೀನಿ ನಾನು, ದೇವ್ರ ಸಾಂಗ್ನ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಬುಧವಾರ ಆಗಿರೋದ್ರಿಂದ ಗಣಪತಿ ಸಾಂಗ್ನ ಹಾಕ್ಕೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು. ಅಷ್ಟರಲ್ಲಿ ಇನ್ನೊಂದು ಯಾವುದೋ ಇದು ಪ್ರಿಂಟ್ ಬಂತು ಅಂತ ಹೇಳ್ಬಿಟ್ಟು ಪ್ರಿಂಟೌಟ್ ತಕ್ಕೊಡೋಕ್ಕೆ ಕೇಳಿದ್ರು ಅಂತ ಹೇಳ್ಬಿಟ್ಟು ಪ್ರಿಂಟೌಟ್ ತಕ್ಕೊಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ನನಗೆ ಯಾಕೋ ತುಂಬಾ ತಲೆನೋವ್ತಾ ಇದೆ. ಬೇಗ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮನೆಗೇ.
ಹೋಮ್ ವರ್ಕ್ ಏನು ಕೊಟ್ಟು ಹಾಗೆ ಕ್ಲೋಸ್ ಮಾಡೋದು.